ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ವಿರಾಜಪೇಟೆ ತಾಲೂಕಿನ ಕಾರ್ಮಾಡು ಗ್ರಾಮದ ಮನೆಯೊಂದರ ಆವರಣದಲ್ಲಿ ನಿಷೇಧಿತ ಗಾಂಜಾ ಗಿಡಗಳಿಂದ ಅಕ್ರಮವಾಗಿ ಬೆಳೆದಿದ್ದ ವ್ಯಕ್ತಿಯಿಂದ ಪತ್ತೆ ಹಚ್ಚುವಲ್ಲಿ ಕೊಡಗು ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಾರ್ಮಾಡು ಗ್ರಾಮದ ಮುಕ್ಕಾಟಿಕೊಪ್ಪಲು ನಿವಾಸಿ VB ಮುತ್ತಣ್ಣ ಬಂಧಿತ ಆರೋಪಿಯಾಗಿದ್ದು 5 ಕೆಜಿ 500 ಗ್ರಾಂ ತೂಕದ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಯಿಂದ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ವಿರಾಜಪೇಟೆ ಉಪವಿಭಾಗದ DYSP R ಮೋಹನ್ ಕುಮಾರ್, ವಿರಾಜಪೇಟೆ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ, ವಿರಾಜಪೇಟೆ ಗ್ರಾಮಾಂತರ ಠಾಣಾ SI ವಾಣಿಶ್ರೀ BS ಹಾಗೂ ಸಿಬ್ಬಂದಿಗಳನ್ನು ಒಳಗೊಂಡ ವಿಶೇಷ ತಂಡ ಕಾರ್ಯಾಚರಣೆ ನಡೆಸಿತು. ರಾಷ್ಟ್ರದ ಗಡಿಗಳ ಮತ್ತು ಆಂತರಿಕ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಅರೆ ಸೇನಾ ಪಡೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಯೋಧರ ಮತ್ತು ಅವರ ಕುಟುಂಬದ ಮೂಲಭೂತ ಸಮಸ್ಯೆಗಳಿಗೆ ಅಗತ್ಯ ಸ್ಪಂದನ ದೊರಕಬೇಕೆನ್ನುವ ಆಶಯ ಕೊಡಗು ಜಿಲ್ಲಾ ಅರೆ ಸೇನಾ ಪಡೆಯ ನಿವೃತ್ತ ಯೋಧರ ಒಕ್ಕೂಟದ ಮಹಾಸಭೆಯಲ್ಲಿ ವ್ಯಕ್ತಗೊಂಡಿತು. ನಗರದ ಪೊಲೀಸ್ ಸಮುದಾಯ ಭವನ ಮೈತ್ರಿಯಲ್ಲಿ ನಡೆದ ಅರೆಸೇನಾ ಪಡೆಯ ನಿವೃತ್ತ ಯೋಧರ ಒಕ್ಕೂಟದ ಮಹಾಸಭೆಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷ ಚಂಗಪ್ಪ ಮಾತನಾಡಿ, BSF, CRPF, CISF ಮತ್ತು SSBಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಯೋಧರು ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿದ್ದಾರೆ. ಇವುಗಳ ನಿವಾರಣೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಡೆಯಬೇಕಿದ್ದು ಆ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಿರುವುದಾಗಿ ತಿಳಿಸಿದರು. ಅಂದರೆ ಈಗ ಮುಂದೆ ಇದು 2 ಗೋಲು ಅಂದರೆ ಸಂಘದಲ್ಲಿ ಹಣ ತೆಗೆದುಕೊಂಡು ಯಾಕಂದ್ರೆ ಒಬ್ಬ ಕಾರ್ಯದರ್ಶಿಯಿಂದ ನೇಮಕ ಮಾಡಿದ್ರೆ ಅವರಿಗೆ 11 ತಿಂಗಳು ಬಾಕಿ ಮಾಡ್ತಾರೆ. ತಿಂಗಳಿಗೆ 1000 ರೂಪಾಯಿ ನಿಗದಿ ಮಾಡಿರ್ತಾರೆ. ಇದು 2-3 ವರ್ಷಕ್ಕೆ ನಾವು ಏನು ಮಾಡ್ತೀವಿ, ಒಟ್ಟಿಗೆ ಅವರಿಗೆ ಪೇಮೆಂಟ್ ಮಾಡ್ತಾರೆ. C&D ಮತ್ತು ಸರ್ಕಾರಿ ಒತ್ತುವರಿ ಭೂಮಿಗೆ ರೈತರಿಗೆ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿ ಡಿಸೆಂಬರ್ 20ರಂದು ಮಡಿಕೇರಿಯಲ್ಲಿ ರೈತರ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ ಹೇಳಿದ್ದಾರೆ. ಈಗಾಗಲೇ ಹಾರಂಗಿ ಅಣೆಕಟ್ಟು ಮುಳುಗಡೆಯಿಂದ 3700 ಎಕರೆ, ಹೇಮಾವತಿ ಅಣೆಕಟ್ಟೆಯಿಂದ ಕೊಡ್ಲಿಪೇಟೆ ವ್ಯಾಪ್ತಿಯಲ್ಲಿ 11,000 ಎಕರೆ ಭೂಮಿಯನ್ನು ಕಳ್ಕೊಂಡಿದ್ದೇವೆ. ಈಗ ಕೃಷಿ ಮಾಡಿಕೊಂಡಿರುವ 25,000 ಎಕರೆ ಭೂಮಿಯನ್ನು C&D ನೆಪದಲ್ಲಿ ಅರಣ್ಯ ಇಲಾಖೆಗೆ ನೀಡಲು ತಯಾರಿ ನಡೀತಾ ಇದೆ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಆತಂಕ ವ್ಯಕ್ತಪಡಿಸಿದರು. ಸಮಿತಿ ಸಂಚಾಲಕ BJ ದೀಪಕ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಂತರ ಅದನ್ನ 85-90ರಲ್ಲಿ ಅಭಯಾರಣ್ಯ ಅಂತ ಮಾಡ್ತಾರೆ. ಅದೇ ರೀತಿ ಇವತ್ತು ಏನು ಕೊಡಗು ಜಿಲ್ಲೆಯಲ್ಲಿ ಆಗ್ತಾ ಇದೆ, ಈಗ ಮೀಸಲು ಅರಣ್ಯ ಅಂತ ಮಾಡ್ತಾರೆ, ನಂತರ ಅಭಯಾರಣ್ಯಗಳಾಗಿ ನೋಟಿಫಿಕೇಶನ್ ಮಾಡ್ತಾರೆ. ಇವತ್ತು ಮಲೆನಾಡು ಜಿಲ್ಲೆಗಳ ಚಿಕ್ಕಮಗಳೂರು, ಕೊಪ್ಪ, ಶೃಂಗೇರಿ ಆ ಭಾಗದಲ್ಲಿ ಗುಂಡಿನ ಸದ್ದು ಕೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮೀಸಲು ಅರಣ್ಯ ಮಾಡಿ ಜನರನ್ನ ಉಪಯೋಗಿಸಿಕೊಂಡ್ರೆ ಇಲ್ಲೂ ಗುಂಡಿನ ಸದ್ದು ಕೇಳುವ ದಿನ ದೂರ ಇಲ್ಲ ಅಂತ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ, ಯಾವುದೇ ಸರ್ಕಾರ ಇದ್ರು ಕೂಡಲೇ ಎಚ್ಚರಿಸಿಕೊಂಡು ಜಂಟಿ ಸಭೆ ಮಾಡಿ ಅದರಲ್ಲಿ ರೈತರಿಗೆ ಅನುಕೂಲ ಆಗುವಾಗೆ ಅರ್ಧ ಭೂಮಿಯನ್ನು ರೈತರಿಗೆ ಕೊಟ್ಟು ಬಾಕಿ ಅದೇನಿದೆ ಸರ್ಕಾರ ನಮಗೆ ಗೊತ್ತಾಗ್ತದೆ. ಸೊ ಇದರಿಂದ ಗೊತ್ತಾದಾಗ ಏನಾಗ್ತದೆ, ಫಾರ್ಮ್ 50-53 ಇರ್ಬೋದು, ರೈತರಿಗೆ ಕೊಡುವಂಥದ್ದು ಅವಕಾಶ ಆಗ್ತದೆ. ಫಾರೆಸ್ಟ್ ಅವರಿಗೆ ಅವ್ರ ಜಾಗ ಎಷ್ಟಿದೆ, ಎಷ್ಟು ಫಾರೆಸ್ಟ್ ಆಗಿದೆ ಆ ಜಾಗ ಗೊತ್ತಾಗ್ತದೆ. ಇನ್ನು ಉಳಿದ್ರೆ ಸರ್ಕಾರಕ್ಕೆ ಜಾಗ ಉಳಿತದೆ, ಆ ಜಾಗ ಎಷ್ಟಿದೆ ಅಂತೇಳಿ ಸರ್ಕಾರದ ಏನೇ
ಕಾರ್ಯಕ್ರಮಗಳಿದ್ದು ಸರ್ಕಾರಕ್ಕೆ ಮಾಡೋದಕ್ಕಾಗ್ತದೆ. ಸೊ ಇದನ್ನ ನಾವು ಮನವರಿಕೆ ಮಾಡಿ ಮಾನ್ಯ ಶಾಸಕರುಗಳಿರ್ಬೋದು, ಮಿನಿಸ್ಟ್ರುಗಳಿರ್ಬೋದು ಒಂದು ಮನವಿ ಕೊಟ್ಟಿದ್ದೀವಿ. ಸೊ ಮಿನಿಸ್ಟ್ರು ನಮಗೆ ಅದನ್ನ ಒಂದು ಕಮಿಟಿ ಮಾಡಿ ಸರ್ವೆ ಮಾಡಿಸ್ತೀವಿ ಅಂತ ಈ ಹಿಂದೆ ಹೇಳಿದ್ದಾರೆ. ಆದರೆ ನಮಗೆ ಯಾವುದನ್ನು ಈಗ ಅನುಷ್ಠಾನಕ್ಕೆ ಬಂದಿಲ್ಲ. ಈ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ತಮಗೆಲ್ಲ ಗೊತ್ತೇ ಇದೆ, ನಿನ್ನೆ ಸಮೇತ ಪೇಪರ್ಲಿ ಬಂದಿದೆ. ಈ ಹಾರಂಗಿ ಮುಳುಗಡೆ ಆದ ಜಾಗದಲ್ಲಿ 3000 ಎಕರೆ ಮುಳುಗಡೆ ಆಗಿದ್ದಕ್ಕೆ ಸರ್ಕಾರಕ್ಕೆ ಫಾರೆಸ್ಟ್ಗೆ ಬಿಟ್ಕೊಡ್ಬೇಕು ಅಂತೇಳಿ ಆದೇಶ ಆಗಿದೆ. ವಿಧಾನಸಭೆಗಳಿರ್ಬೋದು, MLAಗಳು 2 MLAಗಳು ಮತ್ತು ನಮ್ಮ ಸಚಿವರು, ಉಸ್ತುವಾರಿ ಸಚಿವರು ಎಲ್ಲರಿಗೂ ಆಹ್ವಾನವನ್ನು ಕೊಡ್ತೀವಿ. ಮಾಜಿ ಮಂತ್ರಿಗಳಿರ್ಬೋದು, ಹಾಲಿ ಇರ್ಬೋದು, ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟು ಆ ಸಭೆಗೆ ತಾವುಗಳೆಲ್ಲ ಬರಬೇಕು ಅಂತ ಅವರಿಗೆ ಮನವಿಯನ್ನು ಮಾಡ್ತೀವಿ. ಯಾರಿಗೆ ನಮ್ಮ ರೈತರ ಪರವಾಗಿ ಹೋರಾಟಕ್ಕೆ ಅವ್ರಿಗೆ ಇಷ್ಟ ಇತ್ತು, ನಮ್ಮ ಪರವಾಗಿ ನಿಂತಿದ್ರೆ ಎಲ್ಲರೂ ಬರ್ಬೋದು, ಎಲ್ಲರನ್ನೂ ಸ್ವಾಗತವನ್ನು ನಾವು ಮಾಡ್ತೀವಿ. ಅದನ್ನು ಬರದೇ ಹೋದರೆ ಅದು ಅವ್ರಿಗೆ ಬಿಟ್ಟು ವಿಚಾರ. ರೈತರನ್ನ ಯಾವತ್ತೂ ಕಡೆಗಣಿಸಿದ್ರೆ ಯಾರು ಸಹ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸರ್ಕಾರದ ಕಡೆ ಯಾವತ್ತು ಉಸ್ತುವಾರಿಗಳಾಗಲಿ MLAಗಳಾಗಿ ಬಂದು ರೈತರಿಗೆ ಏನು ನ್ಯಾಯವನ್ನು ಕೊಡಿಸಬೇಕು ಮತ್ತು ಅವ್ರ ಪರವಾಗಿ ಯಾವ ರೀತಿ ನಿಲ್ತೀವಿ ಅಂತ ಹೇಳೋದು ಅವರು ನಮಗೆ ರೈತರ ಮುಂದೆ ಹೇಳಬೇಕು ಹೊರತು ನಾವು ಹೇಳೋಕ್ಕಾಗುತ್ತೆ. ನಮ್ಮದು ಏನಿದೆ ನ್ಯಾಯ, ನಾವು ನಮ್ಮ ನ್ಯಾಯನ ನಾವು ಕೇಳ್ತೇವೆ. ನಮ್ಮ ರೈತರಿಗೆ ಏನು ಹಕ್ಕುಪತ್ರ ಕೊಡಬೇಕು, ಇಷ್ಟು ವರ್ಷ ನಾವು ಏನು ಮಾಡಿದ್ವಿ, ಅದಕ್ಕೆ ನಮಗೆ ನ್ಯಾಯವನ್ನು ಮಾತ್ರ ಕೇಳೋದು ಸಹ ನಾವು ಮಡಿಕೇರಿ 20 ಮಾಡ್ತಾ ಇದ್ದೀವಿ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. $60153611. Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೀಡುವೆ, ನಿನ್ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.
ಸಮಾಜದಲ್ಲಿನ ಎಲ್ಲ ಬಡವರು ಮತ್ತು ಅಸಹಾಯಕರಿಗೆ ಕಾನೂನಿನ ಅರಿವು ಮತ್ತು ನೆರವನ್ನು ಕಲ್ಪಿಸುವಂತಾಗಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಹೊಸಮನಿ ಪುಂಡಲೀಕ ಅವರು ಕರೆ ನೀಡಿದ್ದಾರೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ವಕೀಲರ ಸಂಘ ಇವರ ಜಂಟಿ ಆಶ್ರಯದಲ್ಲಿ ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ಕಾನೂನು ಅರಿವು ಮತ್ತು ತರಬೇತಿ ಕಾರ್ಯಕ್ರಮ ಹಾಗೆಯೇ ಗುರುತಿನ ಚೀಟಿಯಿಂದ ಶುಕ್ರವಾರ ವಿತರಿಸಿ ಅವರು ಮಾತನಾಡಿದರು. ರಾಷ್ಟ್ರದ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ. ಆ ನಿಟ್ಟಿನಲ್ಲಿ ಮೂಲಭೂತ ಹಕ್ಕುಗಳ ಜೊತೆಗೆ ಕರ್ತವ್ಯವನ್ನು ತಿಳಿಸಲಾಗಿದೆ. ಆದ್ದರಿಂದ ಮೂಲಭೂತ ಹಕ್ಕು ಪಡೆಯುವುದರ ಜೊತೆಗೆ ಕರ್ತವ್ಯಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದರು. ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷರಾದ ಎಂಎ ನಿರಂಜನ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ, ವಕೀಲರಾದ ಕೆಎಂ ಮೀನಾಕುಮಾರಿ, 1ನೇ ಅಪರ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಪ್ರಶಾಂತಿ ಜಿ, 3ನೇ ಅಪರ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಬಸವರಾಜ ಸಿಕೆ, ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಸುಬ್ರಹ್ಮಣಿ ಎನ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸಿಜೆಎಂ ಎನ್ಬಿ ಜಯಲಕ್ಷ್ಮಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಮುನಿರತ್ನಮ್ಮ ಸಿಎನ್, ಅಪರ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನಾಗೇಶ್ ಎನ್ಎ, ಕಾನೂನು ಸೇವಾ ಪ್ರಾಧಿಕಾರದ ಆಡಳಿತ ಸಹಾಯಕರಾದ ಜಯಪ್ಪ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಮನುಷ್ಯನ ಬದುಕಿನ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ರಾಜಕೀಯ ಇತಿಹಾಸದ ಎಷ್ಟೋ ಸಂಗತಿಗಳನ್ನು ಒಳಗೊಂಡ ಸಮಷ್ಟಿ ಪ್ರಜ್ಞೆಯೇ ಸೃಷ್ಟಿಯೇ ಜಾನಪದ. ಅದರಲ್ಲಿನ ವಿವೇಕಯುತ ಚಿಂತನೆಗಳು ನಮ್ಮ ನಾಡಿನ ಪರಂಪರೆಯನ್ನು ಶ್ರೀಮಂತಗೊಳಿಸಿವೆ ಎಂದು ಕೊಡಗು ವಿವಿ ಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಅಭಿಪ್ರಾಯಪಟ್ಟಿದ್ದಾರೆ. ಕನ್ನಡ ಜಾನಪದ ರಾಜ್ಯೋತ್ಸವ ಹಾಗೂ ಗೀತೋತ್ಸವ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಕೊಡಗಿನ ಪಾರಂಪರಿಕ ಕಲೆಯಾದ ದುಡಿಯನ್ನು ಬಾರಿಸುವ ಮೂಲಕ ಉದ್ಘಾಟಿಸಿದವರು, ಪೂರ್ವಜರು ಜತನದಿಂದ ಸಂರಕ್ಷಿಸಿಕೊಂಡು ಬಂದಿರುವ ಜಾನಪದವನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಒಯ್ಯಬೇಕಿದೆ ಎಂದರು. ಬೆಂಗಳೂರಿನ ಸಂಸ್ಕೃತ ವಿವಿಯ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಪದ್ಮಾಶೇಖರ್, ಕೊಡಗು ವಿವಿ ಕುಲಸಚಿವರಾದ ಡಾಕ್ಟರ್ ಎಂ ಸುರೇಶ್ ಆಲಟ್ಟಿ, ಕೊಡಗು ವಿವಿ ನಿಕಟಪೂರ್ವ ಕುಲಸಚಿವ ಡಾಕ್ಟರ್ ಸೀನಪ್ಪ, ಮೈಸೂರು ಜಿಲ್ಲಾ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷ ಕ್ಯಾತನಹಳ್ಳಿ ಪ್ರಕಾಶ್, ಕೊಡಗು ಜಿಲ್ಲಾ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಕಾವೇರಿ ಪ್ರಕಾಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮತ್ತೊಮ್ಮೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತಾ ಇದ್ದೀನಿ, ಸ್ವಾಗತಿಸ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿದೆ ಮಿತ್ರರೇ, ಬದುಕಿನ ಎಲ್ಲ ಮುಖಗಳನ್ನು, ಜೀವನದ ಎಲ್ಲ ಮುಖಗಳನ್ನ ಒಳಗೊಂಡಿರತಕ್ಕಂಥ ಒಂದು ಸಮಸ್ಯೆ ಪ್ರಜ್ಞೆ, ಅದರ ಸೃಷ್ಟಿಯೇ ಈ ಒಂದು ಜಾನಪದ ಅಂತ ಹೇಳಿ ಘೋಷಿಸಲ್ಪಟ್ಟಿದೆ. ಯಾಕಂದ್ರೆ ಮನುಷ್ಯನ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಅರಿವಿಗೆ ಜಾನಪದದ ಅಧ್ಯಯನ, ಜಾನಪದದ ಬಗ್ಗೆ ತಿಳುವಳಿಕೆ, ಜಾನಪದದ ಬಗ್ಗೆ ಅರಿವು, ಅದರಲ್ಲಿರ್ತಕ್ಕಂಥ ಬದುಕಿನ ಮೌಲ್ಯಗಳು, ಅದರಲ್ಲಿರ್ತಕ್ಕಂಥ ವಿವೇಕದ ಚಿಂತನೆಗಳು, ಅದರಲ್ಲಿ ಬರ್ತಕ್ಕಂಥ ಆದರ್ಶಗಳು ಏನಿದ್ದಾವೆ ಅವು ನಮ್ಮ ಪರಂಪರೆಯಿಂದ, ನಮ್ಮ ಪೂರ್ವಜರಿಂದ ಹಲವಾರು ವರ್ಷಗಳಿಂದ, ಶತಮಾನಗಳಿಂದ ಬಂದಿರತಕ್ಕಂಥ ಒಂದು ದೊಡ್ಡ ಒಂದು ಸಾಹಿತ್ಯದ ಕೊಡುಗೆ ಏನಾದರೂ ಇದ್ರೆ ಅದು ಜನಪದದಲ್ಲಿದೆ ಅಂತಕ್ಕಂಥ. ಹಾಗಾಗಿ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಅವರು ನಡೆದುಕೊಂಡು ಬಂದಿರತಕ್ಕಂಥ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಜೀವನದ ಬದುಕಿನ ಅವರ ಸಂಸ್ಕೃತಿಯ ತಿರುಳೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂನ ವಿರಾಜಪೇಟೆ ತಾಲೂಕು ಘಟಕದ ಕೋಶಾಧಿಕಾರಿ ಅಶ್ರಫ್ ಸಿಎ, ಕಡಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಿಸೆಂಬರ್ 1ರಂದು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಶಿಬಿರ ಪ್ರಮುಖವಾಗಿ ಸ್ತ್ರೀರೋಗ ಮತ್ತು ಪ್ರಸೂತಿ, ದಂತ ಚಿಕಿತ್ಸೆ, ವೈದ್ಯಕೀಯ ತಜ್ಞರ ಸಮೀಕ್ಷೆ ಮತ್ತು ಶಸ್ತ್ರಚಿಕಿತ್ಸೆ, ಆರೋಗ್ಯ ತಪಾಸಣೆ ಈ 4 ವಿಭಾಗಗಳಲ್ಲಿ ನಡೆಯಲಿದೆ ಎಂದರು. ಕಾರ್ಯಕ್ರಮವನ್ನು ವಿರಾಜಪೇಟೆ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯಿಂದ ವಿರಾಜಪೇಟೆ ತಾಲೂಕಿನ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂನ ಅಧ್ಯಕ್ಷ ಸಿಎ ಫತಾಯಿ ವಹಿಸಲಿದ್ದಾರೆಂದರು. ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಯಲಿದೆ. ಆ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಅದೇ ರೀತಿ ಅಂದು
9:30 ಗಂಟೆಗೆ ಸರಿಯಾಗಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂ ವಿರಾಜಪೇಟೆ ತಾಲೂಕು ಇದರ ಅಧ್ಯಕ್ಷರಾದ ಫತಾಲ್ ಸಿಎ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿರಾಜಪೇಟೆ ವೃತ್ತ ನಿರೀಕ್ಷಕರಾದ ಶ್ರೀಮಾನ್ ಅನೂಪ್ ಮಾಲಪ್ಪ ಸರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂ ರಾಷ್ಟ್ರೀಯ ಸಮಿತಿಯ ಅಧ್ಯಕ್ಷರಾದ ಜನಾಬ್ ನಸೀರ್ ಅಹಮದ್ ಸರ್ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಕೊಡಗಿನಾದ್ಯಂತ ಹಾಗೂ ಕರ್ನಾಟಕ, ಕೇರಳದಲ್ಲಿ ಚಾರಿಟಿಯಲ್ಲಿ ಪ್ರಸಿದ್ಧಿ ಪಡೆದಂತಹ ಸೇವ್ ದ ಡ್ರೀಮ್ಸ್ ಚಾರಿಟಿ ನಾಪೋಕ್ಲು ಇದರ ಚೇರ್ಮನ್ ಜಾಬೀರ್ ನಿಜಾಮೀರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ರಾಷ್ಟ್ರೀಯ ಸಮಿತಿಯ ಕಾರ್ಯಾಧ್ಯಕ್ಷರಾದ ಅಬುಬಕರ್ ಸಜೀಫಾ, ಅದೇ ರೀತಿ ನರಿಯಂಗಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೆಮ್ಮಣ್ಣ ಕೌಶಿಕಾ ವೀರಮ್ಮ, ಕಡಂಗ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೋಡಿರ ಪ್ರಸನ್ನ ತಮ್ಮಯ್ಯ, Shining senses in your life. Desirable designs gives you treasured memory. Sharda Jewelers. ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು.
ಭಾರತೀಯರೆಲ್ಲರಿಗೂ ಧರ್ಮಗ್ರಂಥ ಸಂವಿಧಾನವಾಗಿದ್ದು, ಸಂವಿಧಾನ ಮತ್ತು ಕಾನೂನನ್ನು ಪ್ರತಿಯೊಬ್ಬರೂ ಗೌರವಿಸಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವರು ತಿಳಿಸಿದ್ದಾರೆ. ನಗರದ ಶ್ರೀ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಜರುಗಿದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾನೂನುಗಳಿಗೆ ಮೂಲ ಸಂವಿಧಾನ, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಹ ಸಂವಿಧಾನದ ಕೊಡುಗೆ. ಸಂವಿಧಾನದಲ್ಲಿ ಕೇವಲ ಹಕ್ಕುಗಳನ್ನು ಮಾತ್ರ ನೀಡದೆ ಕರ್ತವ್ಯಗಳನ್ನು ನೀಡಿದ್ದು ಅದನ್ನು ಎಲ್ಲರೂ ಅರಿತುಕೊಳ್ಳಬೇಕೆಂದರು. ಶ್ರೀ ರಾಜೇಶ್ವರಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸಚಿನ್ ವಾಸುದೇವ್, ಕನ್ನಡ ಪ್ರಾಧ್ಯಾಪಕರಾದ ಪೂಜಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪೊನ್ನಂಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಪೊನ್ನಂಪೇಟೆ ಪ್ರೀಮಿಯರ್ ಲೀಗ್ ಸೀಸನ್ 4 ಕ್ರಿಕೆಟ್ ಪಂದ್ಯಾವಳಿಗೆ ವರ್ಣರಂಜಿತ ಚಾಲನೆ ದೊರೆಯಿತು. ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂಡೀರ ಹರೀಶ್, ಪೊನ್ನಂಪೇಟೆ ವಿಎಸ್ಎಸ್ಎನ್ ಬ್ಯಾಂಕ್ ಅಧ್ಯಕ್ಷ ಚೀರಂಡ ಕಂದ ಸುಬ್ಬಯ್ಯ, ಠಾಣಾಧಿಕಾರಿ ನವೀನ್ ಹಾಗೂ ಶಾಲಾ ಮುಖ್ಯ ಶಿಕ್ಷಕ ವಾಸು ವರ್ಮಾ ಪಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಕಂದ ಸುಬ್ಬಯ್ಯ ಮಾತನಾಡಿ, ಹಿಂದಿನ ಕಾಲದಲ್ಲಿ ಆರ್ಥಿಕ ಮುಗ್ಗಟ್ಟಿನ ನಡುವೆಯೂ ಪಂದ್ಯಾವಳಿಯಲ್ಲಿ ಮಕ್ಕಳು ಅತ್ಯುತ್ಸಾಹದಿಂದ ಪಾಲ್ಗೊಳ್ತಾ ಇದ್ರು. ಆದರೆ ಈಗ ಮಕ್ಕಳಲ್ಲಿ ಕ್ರೀಡಾ ಉತ್ಸಾಹ ಕಡಿಮೆ ಆಗ್ತಾ ಇದೆ ಎಂದರು. ಪಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಕ ಮಂಜು, ಪಟ್ಟಣ ಪಂಚಾಯಿತಿ ಸದಸ್ಯ ಆಲಿರಾ ಅಜೀಜ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ. ಇವತ್ತು ಏನು PPL ನಡೆಸ್ತಾ ಇದ್ದೀರಿ, ನಾವು ಈಗ ಒಂದು 15 days ಬ್ಯಾಕ್ KPCL ಅಂತ ನಡೆಸಿದ್ವಿ. ಈ ಉತ್ಸಾಹ, ಈ ಸಂತೋಷವನ್ನ ಒಂದು ಕ್ರೀಡೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ನಿಮ್ಮ ಎನರ್ಜಿನ ತುಂಬಲಿಕ್ಕೆ, ನಿಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದು ಕ್ರೀಡೆಯಿಂದ ಮಾತ್ರ ಸಾಧ್ಯ. ನೀವು ಎಂಥದೇ ದುಃಖದಲ್ಲಿರಲಿ, ನೀವು ಗ್ರೌಂಡಿಗೆ ಬಂದರೆ ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನು ಮರಿತೀರಿ. ಹಾಗಾಗಿ ಕ್ರೀಡೆಯನ್ನ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಯು ಕೆನಾಟ್ ಚೇಂಜ್ ಯುವರ್ ಫ್ಯೂಚರ್ ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್. ಶ್ಯೂರ್ಲಿ ಯುವರ್ ಹ್ಯಾಬಿಟ್ಸ್ ಚೇಂಜ್ ಯುವರ್ ಫ್ಯೂಚರ್ ಅಂತ. ಏನು ಯೂತ್ಸ್ ಇದ್ರಿ, ಯಾವುದೇ ಕೆಟ್ಟ ಹ್ಯಾಬಿಟ್ಸ್ಗಳಿಗೆ ಒಳಗಾಗ್ದಲೇ ಕ್ರೀಡೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರೆ ಆ ಹ್ಯಾಬಿಟ್ ಕಡೆ ಹೋಗ್ಲಿಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ನಿಮ್ಮ ದೈಹಿಕ ಸಾಮರ್ಥ್ಯ, ದೈಹಿಕ ಆರೋಗ್ಯ ಎಲ್ಲ ಸುಧಾರಿಸ್ತದೆ. ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಆಟದಲ್ಲಿ ಇನ್ವಾಲ್ವ್ ಆಗಿ ಆಡಿ. ನಾವೆಲ್ಲ ಇದೇ ಒಂದು ಮೈದಾನದಲ್ಲಿ ಆಡದಂತ ಒಂದು ಕಾಲ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ಆಟ ಅಂತ ಹೇಳಿದ್ರೆ ಈಗಿರುವಂತ ಈ ಎಲ್ಲ ಸ್ನೇಹ ಭಾವನೆ ಎಲ್ಲ ಇತ್ತು. ಆದ್ರೆ ಆರ್ಥಿಕವಾಗಿ ತುಂಬಾ ಹಿಂದಿದಂತ ಕಾಲ. ಹೇಗೆ ಅಂತ ಹೇಳಿದ್ರೆ, ಆವಾಗ ಒಂದು ಮೈದಾನದಲ್ಲಿ ಒಂದು ಆಟ ಆಡ್ಬೇಕಂತ ಹೇಳಿದ್ರೆ 11 ಮಕ್ಕಳು ಸೇರ್ಕೊಂಡು ಒಂದು ಬಾಲ್, ಒಂದು ಬ್ಯಾಟ್ ತೆಗೆದು ಆಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಣೆಯಾಗಿ ಒಬ್ಬ ವ್ಯಕ್ತಿಯೇ ಒಂದು ಬಾಲ್, ಒಂದು ಬ್ಯಾಟ್ ತಗೊಬಂದು ಗ್ರೌಂಡ್ ಅಲ್ಲಿ ನಿಲ್ತಾನೆ. ಆದ್ರೆ ಆಗಿನ ಕಾಲದ ಹಾಗೆ ಆ ಒಂದು 11 ಜನರು ಸೇರಿಸುವಂತ ಕಷ್ಟದ ಕಾಲ ಇವಾಗ. ಯಾಕೆಂತ ಹೇಳಿದ್ರೆ ಎಲ್ಲ ಅವರವ್ರದೇ ಆದಂತ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ, ಈ ಆಟದ ಬಗ್ಗೆ ಆಗಲಿ, ಒಂದು ಸ್ನೇಹ, ಒಂದು ಸಂಬಂಧ ಸ್ವಲ್ಪ ಕೊರತೆ ಕಾಣ್ತಾ ಇದೆ. ನಮ್ಮ ಶಾಲಾ ಮೈದಾನದಲ್ಲಿ ಪೊನ್ನಂಪೇಟೆ ಪ್ರೀಮಿಯರ್ ಲೀಗ್ ಈ ಒಂದು ಆಯೋಜನೆಯನ್ನು 3 ದಿನಗಳ ಕಾಲ ಆಯೋಜನೆ ಮಾಡಿದ್ದೀರಿ. ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಆಯೋಜಕರಿಗೂ ಶುಭವನ್ನು ಕೋರುತ್ತಾ, ಉತ್ತಮ ರೀತಿಯ ಸ್ಪರ್ಧೆಯನ್ನು ಮಾಡುತ್ತಾ ಎಲ್ಲರೂ ವಿಜೇತರಾಗಬೇಕು. ಅಂದ್ರೆ ಎಲ್ಲರೂ ವಿಜೇತರ ಆಗ್ಲಿಕ್ಕೆ ಆಗಲ್ಲ, ಆದರೂ ಸಹ ಒಳ್ಳೆಯ ಸ್ಪರ್ಧೆಯನ್ನು ನೀಡಿ ಅಂತೇಳಿ ನಿಮಗೆ ಶುಭವನ್ನು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟವರು ತೆಗಿಬೇಕಾಗಿ ಕೈಗೊಳ್ತಾ ಇದ್ರೆ ಮೊದಲ ಪಂದ್ಯಾಟ ಗುಜರಾತ್ ಟೈಟನ್ಸ್ ವರ್ಸಸ್ ಸಿಎಸ್ಕೆ. ಮೊದಲ ಪಂದ್ಯಾಟ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಗುಜರಾತ್ ಟೈಟನ್ಸ್ ನಡುವಿನ ಮೊದಲ ಪಂದ್ಯಾಟ ನಡೆಯಲಿದೆ. ಮೊದಲ ಪಂದ್ಯಾಟ ಜಿಟಿ ವರ್ಸಸ್ ಸಿಎಸ್ಕೆ. ಗುಜರಾತ್ ಟೈಟನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಸಿದ್ಧತೆಯಲ್ಲಿರಬೇಕು. ಮೊದಲಿಗೆ PPL ಸೀಸನ್ 4 ಅಂದರೆ 4ನೇ ವರ್ತಿದ ಈ ಅದ್ದೂರಿ ಕ್ರೀಡಾಕೂಟವನ್ನು ಆಯೋಜಿಸಿದ್ವಿ ಪೊನ್ನಂಪೇಟೆಯಲ್ಲಿ. ಸುಮಾರು 10 ತಂಡಗಳು PPL ಮಾದರಿ
ಭಾಗವಹಿಸಿದೆ. ಮೊದಲಿಗೆ ಭಾಗವಹಿಸಿದಂಥ ಎಲ್ಲ ತಂಡದ ಮಾಲೀಕರಿಗೂ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನಾವು ಇಡೀ ಪೊನ್ನಪೇಟೆಯಲ್ಲಿ ತಾಲೂಕಾದರೂ ಕೂಡ ಇಲ್ಲೊಂದು ಕ್ರೀಡಾಕೂಟ ಅತಿ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಾಧ್ಯವಾಗ್ತಾಯಿಲ್ಲ. ಹೊರಗಡೆ ನೋಡಿದ್ರೆ ಗೋಣಿಕೊಪ್ಪ ಆಗಿ ವಿರಾಜಪೇಟೆ ಆಗಲಿ ಅದ್ದೂರಿಯಾಗಿ ಕ್ರೀಡಾಕೂಟ ಮಾಡ್ತಾರೆ, ದಾನಿಗಳು ಅದೇ ರೀತಿ ಇರ್ತಾರೆ. ನಾವು ಯಾಕೆ ಮಾಡಲಿಕ್ಕಾಗಲ್ಲ? ನಾವು ಅದ್ದೂರಿಯಾಗಿ ಮಾಡಬೇಕು. ಈ ತಾಲೂಕು ಪೊನ್ನಪೇಟೆಗೆ ನಾವು ಒಂದು ಹೆಸರು ತಂದು ಕೊಡಬೇಕು, ನಮ್ಮ ಕೈಲಾದ ಸಹಾಯ ಮಾಡಬೇಕಂತೇಳಿ ನಾವೊಂದು 15 ಜನದ ಒಂದು ಟೀಮ್ ಕಟ್ಕೊಳ್ತೀವಿ. ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಈ ಪಂದ್ಯಾಟ ಯಾವುದೇ ಕಷ್ಟ ಬಂದರೂ ಅದ್ದೂರಿಯಾಗಿ ಮಾಡುವ ಅಂತ ಹೇಳಿ ಹಗಲಿರುಳು ದುಡ್ದು ಎಲ್ಲ ಕೆಲವು ದಾನಿಗಳು ಈ ಕ್ರೀಡಾಕೂಟಕ್ಕೆ ಕೆಲವರು ಸಹಾಯ ಮಾಡಿದ್ದಾರೆ. ಆ ದಾನಿಗಳು ಕೂಡ ನಾವು ಆಯೋಜಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀವಿ. ಮೊದಲ ಪಂದ್ಯಾಟದ ಮೊದಲ ಓವರ್ನ ಮೊದಲ ಚೆಂಡು ಬಲವಾಗಿ ಬೀಳಿಸುವಂತಹ ಪ್ರಯತ್ನ, ಉತ್ತಮ ದಾಳಿ, ಬಲವಾದ ಬೀಸುವಿಕೆ ಲೆಗ್ ಸೈಡ್ ವಿಭಾಗದಲ್ಲಿ. ಲೆಗ್ ಸೈಡ್ ನಲ್ಲಿ ಬಂದಿದೆ ಹೊಡೆತ. ಇದೀಗ ದ್ವಿತೀಯ ಓಟ